ರಾಮನಗರದಲ್ಲಿ ಹೆಲ್ತ್ ಸಿಟಿ ನಿರ್ಮಾಣವಾಗಿರುವ ಬಡಾವಣೆಯಲ್ಲಿ ಹೆಲ್ತ್ ಸಿಟಿ ವಸತಿ ಬಡಾವಣೆಯ ಮರು ಅಭಿವೃದ್ಧಿ ಕಾಮಗಾರಿಗೆ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು. ತದನಂತರ ಮಾತನಾಡಿದ ಅವರು, ಕಳೆದ 16 ವರ್ಷದ ಹಿಂದೆ ಈ ಬಡಾವಣೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಅಂದಿನಿಂದ ಈ ತನಕ ನೋಂದಣಿ ಸಹ ಆಗಿರಲಿಲ್ಲ ಅಂತ ತಿಳಿಸಿದ್ದಾರೆ. ಇನ್ನು ಅದೇ ಸಂದರ್ಭದಲ್ಲಿ ಅನೇಕ ಸರ್ಕಾರಗಳು ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. ಅನೇಕ ನಾಯಕರು ಬಂದು ಹೋಗಿದ್ರು. ಆದರೆ ಬಡಾವಣೆಯಲ್ಲಿ ನಿವೇಶನ ಖರೀದಿಸಿದ ಜನತೆಗೆ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಯಾರೂ ಕೂಡ ಮುಂದಾಗಿರಲಿಲ್ಲ. ಇದರ ಜೊತೆಗೆ ಜನತೆ ಸಮಸ್ಯೆ ಸೂಕ್ತ ಪರಿಹಾರ ದೊರಕಿಸಿಕೊಡಬೇಕು ಅಂತ ಪಣ ತೊಡಲಾಗಿತ್ತು. ಎಲ್ಲರ ಪ್ರಯತ್ನ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಹಾಯ ಹಸ್ತವು ಇಂದು ಮರು ಅಭಿವೃದ್ಧಿ ಕಾಮಗಾರಿ ನಡೆಸಲಾಗ್ತಾ ಇದ್ದು, ಶೀಘ್ರದಲ್ಲಿಯೇ ನಿವೇಶನದಾರರಿಗೆ ಹಕ್ಕುಪತ್ರ ಹಂಚುವ ಕೆಲಸವನ್ನ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ಹೆಲ್ತ್ ಸಿಟಿ ಬಡಾವಣೆಯನ್ನ ಹಂತ ಹಂತವಾಗಿ ಅಭಿವೃದ್ಧಿ ಮಾಡಲಾಗುತ್ತೆ. ಇದರ ಜೊತೆಗೆ ಜಿಲ್ಲೆ ಸಮಗ್ರ ಅಭಿವೃದ್ಧಿಗೆ ಹಾಗೂ ಗ್ರಾಮೀಣ ಹಾಗೂ ನಗರ ಜೀವನದ ಜೊತೆಗೆ ಅಗತ್ಯವಾಗಿ ಬೇಕಾಗಿರುವ ಎಲ್ಲ ಅಭಿವೃದ್ಧಿ ಕೆಲಸವನ್ನ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಬಾಲಕೃಷ್ಣ ಮಾತನಾಡಿ, ಬೆಳಗಾದ್ರೆ ಕುಮಾರಸ್ವಾಮಿ ಅವರು ಮೀಡಿಯಾ ಮುಂದೆ ನಿಂತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಬೈಯುವುದನ್ನೇ ಚಾಳಿ ಮಾಡಿಕೊಂಡಿದ್ದಾರೆ ಅಂತ ಹರಿಹಾಯ್ದಿದ್ದಾರೆ. ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯ 4 ಶಾಸಕರು ಸಹ ಸ್ಥಳೀಯರು ನಿಮ್ಮ ಮನೆಯ ಮಕ್ಕಳಿಗೆ ಶಕ್ತಿ ನೀಡದಿದ್ರಿ, ಡಿಕೆಶಿ ಸಿಎಂ ಆಗೋದಕ್ಕೆ ನಿಮ್ಮ ಆಶೀರ್ವಾದವೇ ಕಾರಣ. ನಾವುಗಳು ಇದೇ ಜಿಲ್ಲೆಯಲ್ಲಿ ಹುಟ್ಟಿ ಇಲ್ಲಿಯೇ ಮಣ್ಣಾಗುತ್ತೇವೆ, ಎಲ್ಲಿಂದಲೋ ಬಂದು ಇಲ್ಲಿ ಮಣ್ಣಾಗುವುದಿಲ್ಲ ಅಂತ ಪರೋಕ್ಷವಾಗಿ ಎಚ್ಡಿಕೆಯನ್ನ ಕುಟುಕಿದ್ರು. ಬಡಾವಣೆಯ ಸಮಸ್ಯೆ ಪರಿಹಾರದ ಹಿಂದೆ ಶಾಸಕ ಇಕ್ಬಾಲ್ ಹುಸೇನ್ ಅವರ ಪರಿಶ್ರಮ ಹೆಚ್ಚಾಗಿದೆ. ಕುಮಾರಸ್ವಾಮಿ ಅವರ ತಪ್ಪನ್ನ ತೊಳೆದು ಹಾಕುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದ್ರು. ಶಾಸಕ ಇಕ್ಬಾಲ್ ಹುಸೇನ್ ಮಾತನಾಡಿ, ಕಳೆದ ಹಲವು ವರ್ಷಗಳಿಂದ ಹೆಲ್ತ್ ಸಿಟಿ ಬಡಾವಣೆ ನಿವಾಸಿಗಳು ಸಾಕಷ್ಟು ನೋವಿನಿಂದ ಇದ್ರು. ನನ್ನನ್ನ ರಾಮನಗರ ಕ್ಷೇತ್ರದ ಶಾಸಕನಾಗಿ ಆಯ್ಕೆ ಮಾಡಿದ ಮೇಲೆ ನನ್ನ ಎದುರಿಗೆ ಇದ್ದ ಅತೀ ಕಷ್ಟದ ಕೆಲಸ ಬಡಾವಣೆಯ ಸಮಸ್ಯೆಯನ್ನ ಬಗೆಹರಿಸೋದು. ಕೇವಲ ₹2 ಪೇಪರ್ ಮೇಲೆ 2 ರಿಂದ 8 ಕೋಟಿ ಬಡಾವಣೆಯ ವ್ಯವಹಾರ ಮಾಡಿದ್ರು. ಇಂಥ ದುಸ್ಥಿತಿಯಲ್ಲಿದ್ದ ಜನತೆಯನ್ನ ಪಾರ್ ಮಾಡುವ ಸಂಬಂಧ ಸಾಕಷ್ಟು ಕೆಲಸವನ್ನ ಮಾಡಿದ್ದೇನೆ. ನಿವೇಶನದಾರರಿಗೆ ಹಕ್ಕುಪತ್ರ ಕೊಡಿಸೋದಕ್ಕೆ ಮುಂದಾಗಿದ್ದೇನೆ. ಶೀಘ್ರದಲ್ಲಿಯೇ ಈ ಕೆಲಸವೂ ಕೂಡ ಆಗಲಿದೆ ಅಂತ ತಿಳಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್, ವಿಧಾನ ಪರಿಷತ್ ಸದಸ್ಯ ಎಸ್ ರವಿ, ಮಾಜಿ ಶಾಸಕ ಕೆ ರಾಜು, ರಾಮನಗರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಚೇತನ್ ಕುಮಾರ್, ಜಿಬಿಡಿಎ ಅಧ್ಯಕ್ಷ ಗಾಣಕಲ್ ನಟರಾಜು, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಎಚ್ ರಾಜು, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಗಂಗಾಧರ್, ಪ್ರಾಧಿಕಾರದ ನಿರ್ದೇಶಕ ಪರ್ವೀಜ್, ನಟ ಸಾಧು ಕೋಕಿಲ್, ಕಾಂಗ್ರೆಸ್ ಮುಖಂಡ ರಮೇಶ್, ಗುರುಪ್ರಸಾದ್, ಜಿಲ್ಲಾಧಿಕಾರಿ ಯಶವಂತ್ ಗುರುಕರ್, ಜಿಲ್ಲಾ ಪಂಚಾಯತ್ ಸಿಒ ಜೈನ್ ಸೇರಿದಂತೆ ಹಲವರು ಹಾಜರಿದ್ದರು. ಈ ರಾಜ್ಯದಲ್ಲಿ 2023 ನಮ್ಮ ಸರ್ಕಾರ ಬಂದ ನಂತರ ಇವತ್ತು ಮಾನ್ಯ ಡಿಕೆ ಶಿವಕುಮಾರ್ ಅವರು ಹಿಂದೆ ಉಪಮುಖ್ಯಮಂತ್ರಿಗಳಾಗಿದ್ದರು, ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಈ ಸಮಸ್ಯೆಗೆ ಪರಿಹಾರವನ್ನ ಹುಡುಕ್ಬೇಕು ಅಂತೇಳಿ ನಾನು ಹಿಂದೆ ಈ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿದ್ದೆ. ಅನೇಕರು ನನ್ನ ಹತ್ರ ಶಿಕ್ಷಕರು, ಅನೇಕರು ಇಲ್ಲಿ ಬಂಡವಾಳ ಹಾಕಿರ್ತಕ್ಕಂಥವರೆಲ್ಲರೂ ಕೂಡ ಭೇಟಿ ಕೊಟ್ಟು ಅನೇಕ ಬಾರಿ ನನಗೆ ಮನವಿಯನ್ನ ಕೂಡ ಕೊಟ್ಟಿದ್ರು. ಸೊ ಹಾಗಾಗಿ ಒಂದು ಅವಕಾಶ ಇದೆ, ನಮ್ಮ ಸರ್ಕಾರ ಬಂದಿದೆ, ಇವ್ರಿಗೆ ಏನಾದ್ರೂ ಪರಿಹಾರವನ್ನ ಮಾಡಬೇಕು ಅಂತ ಹೇಳಿ ಸರ್ಕಾರದ ಜೊತೆ ಅನೇಕ ಬಾರಿ ಅಧಿಕಾರಿಗಳಿಗೆ ಮನವೊಲಿಸಿ ಯಾವುದು ಅಸಾಧ್ಯ ಅಂತ ಹೇಳಿದ್ರೋ ಅದನ್ನ ಸಾಧ್ಯ ಮಾಡಿ ಇವತ್ತು ಎಲ್ಲರಿಗೂ ಕೂಡ ರಿಜಿಸ್ಟ್ರೇಷನ್ ಅನ್ನು ಮಾಡಿ ಈ ಬಡಾವಣೆಯನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಇವತ್ತು ಚಾಲನೆಯನ್ನ ನಮ್ಮ ನಾಯಕರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಶಾಸಕರಾದಂತ ಇಕ್ಬಾಲ್ ಹುಸೇನ್ ಅವರು ಮತ್ತು ಯೋಗೇಶ್ವರ್ ಅವರು, ಅವ್ರ ಕ್ಷೇತ್ರದಲ್ಲೂ ಕೂಡ ಒಂದು ಲೇಔಟ್ ಇದೆ. ಸೊ ಈ 3 ಲೇಔಟ್ಗಳನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಈಗಾಗಲೇ ಸುಮಾರು 40 ಕೋಟಿ ರೂಪಾಯಿ ಯೋಜನೆಯನ್ನ ಈಗಾಗಲೇ ನಾವು ತಯಾರು ಮಾಡಿದ್ದೇವೆ. ಇದು ಟೆಂಡರ್ ಆಗಿ ವರ್ಕೌಟ್ ಇಶ್ಯೂ ಆಗಿದೆ. ಈಗ ವರ್ಕ್ ಚಾಲನೆಯನ್ನ ನಾವು ಕೊಡ್ತಾ ಇದ್ದೇವೆ. ನಮ್ಮ ಜಿಲ್ಲೆ ಜನ, ನಾವೆಲ್ಲ ಈ ಜಿಲ್ಲೆಯ ಮಕ್ಕಳು, ನಾವೆಲ್ಲ ಕೂತಿರೋರು ಈ ಜಿಲ್ಲೆಯಲ್ಲಿ ಹುಟ್ಟಿ, ಜಿಲ್ಲೆಯಲ್ಲಿ ಬೆಳೆದಿ, ಈ ಜಿಲ್ಲೆಯಲ್ಲಿ ಸಾಯೋರು ನಾವು. ಕೆಲವರು ಬೇರೆ ಕಡೆ ಹುಟ್ಟು ಬಂದು ಇಲ್ಲಿ ಸಾಯ್ಬೋದು, ಆದ್ರೆ ನಾವು ಹುಟ್ಟೋದು ಇಲ್ಲ, ನಾವಿಲ್ಲೇ ಹುಟ್ಟೇ, ನಾವು ಹುಟ್ಟು ಬೆಳೆದು ಸಾವು ಎಲ್ಲ ನಮ್ಮ ಜಿಲ್ಲೆ ಇರೋದು. ನಮ್ಮ ಜೀವನವನ್ನ ಕಟ್ಕೊಂಡಿರ್ತಕ್ಕಂಥದ್ದು, ನಮ್ಮ ಬದುಕನ್ನ ಕಟ್ಕೊಂಡಿರ್ತಕ್ಕಂಥದ್ದು, ನಮ್ಮ ಪೂರ್ವಿಕರು ಕೂಡ ನಾವಿಲ್ಲ ಬದುಕನ್ನ ಕಟ್ಕೊಂಡಿರ್ತಕ್ಕಂಥವ್ರು. ಎಲ್ಲಾದ್ರೂ ಕೂಡ ಒಂದು ಹೆಮ್ಮೆ. ನನ್ಗೆ ಯಾರು ಹೇಳಿದ್ರು, ನಿನ್ನ ಹಾಸನ ಜಿಲ್ಲೆಗೆ ಉಸ್ತುವಾರಿ ಮಾಡ್ಬಿಡ್ತಾರೆ, ಮಂಡ್ಯ ಜಿಲ್ಲೆಗೆ ಉಸ್ತುವಾರಿ, ನಾನಂದ್ರೆ ಯಾವ ಜಿಲ್ಲೆಗೆ ಉಸ್ತುವಾರಿ ಬೇಡ, ನನ್ನ ಇಚ್ಛೆ ರಾಮನಗರ ಜಿಲ್ಲೆಗೆ ನಾನು ಉಸ್ತುವಾರಿ ಸಚಿವರಾಗಬೇಕು ಅಂತಕ್ಕಂಥದ್ದು. ನನ್ನ ಜನಗಳ ಅವರ ಜೊತೆ ನನ್ನ ಒಡನಾಟ ಇರಬೇಕು.
ನನ್ನ ಜಿಲ್ಲೆಯ ಜನಗಳ ಜೊತೆ ಒಡನಾಟ ಇರಬೇಕು. ಇವತ್ತು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರನ್ನ ಈ ರಾಜ್ಯದ ಅತ್ಯಂತ ಉನ್ನತವಾದಂತ ಎತ್ತರವಾದಂತ ಸ್ಥಾನಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನೀವೆಲ್ಲ ಕೊಡಿಸಿದೀರಾ ಅಂತಂದ್ರೆ ನಾವು ಯಾವಾಗಲೂ ಕೂಡ ನಿಮ್ಗಳಿಗೆ ಚಿರಋಣಿಗಳಾಗಿರ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನಮ್ಮ ಮೇಲೆ ವಿಶ್ವಾಸ ಇಡಿ. ಬರೀ ಡೋಂಗಿ ಮಾತುಗಳು, ಬೆಳಿಗ್ಗೆ ಬೈಯದೇ ಆ ಬಿಡದಿ ಟೌನ್ಶಿಪ್ ಅವರೇ ಮಾಡ್ಬಿಟ್ರು, ಅವರೇ ಆದೇಶ ಮಾಡಿದ್ದು, ಅವರೇ ಜಾಗತಿಕ ಟೆಂಡರ್ ಕರೆದಿದ್ದು, ಅವರೇ ಮಾಡಿದ್ದು. ಇವಾಗ ಬೈಯೋದು ನಮ್ಮನ್ನ. ಅದೇನು ಅವ್ರಿಗೆ ಹೊಟ್ಟೆ ತೋರಿಸೋದ್ ಕಾಣಿಸ್ತದೆ. ಡಿ.ಕೆ. ಶಿವಕುಮಾರ್ ಅವ್ರನ್ನ ನೋಡಿದ್ರೆ ಹೊಟ್ಟೆ ಒಳಗೆ ಬೆಂಕಿ ಕೂಡ ಹಾಕಿದ್ ಕಾಣಿಸ್ತದೆ. ಅವ್ರು ಕೂತ್ಕೊಂಡ್ರೆ ನೋಡ್ರಿ ಹೆಂಗ್ ಕೂತವ್ರೆ ಡಿ.ಕೆ. ಶಿವಕುಮಾರ್ ಅವರು, ನಿಂತ್ಕೊಂಡ್ರೆ ಹೆಂಗಿದ್ದಾವ್ ನೋಡ್ರಿ. ಏನ್ರಿ ನಯ ವಿನಯ, ಏನ್ರಿ ಒಂದು ಲಿಸ್ಟ್ ಮಾಡ್ಕೊಟ್ರಿ ಅಂತ ಕೇಳ್ಬೇಕು ನಾವು ಕೇಂದ್ರ ಮಂತ್ರಿಗಳಿಗೆ. ನಾವ್ ಹೆಂಗಿರ್ಬೇಕು ಅಂತ ನಾವೆಲ್ಲರೂ ನೋಡಪ್ಪ, ನಾವ್ ಹೆಂಗ್ ನಡಿಬೇಕು, ಹೆಂಗ್ ಕೂತ್ಕೋಬೇಕು, ಹೆಂಗ್ ನಿಂತ್ಕೋಬೇಕು ಅಂತೇಳಿ. ಅದರಿಂದ ದಯಮಾಡಿ ನಮ್ಮ ಜಿಲ್ಲೆಯ ಜನಗಳಿಗೆ ಅರ್ಥ ಆಗ್ಬೇಕು. ನಮ್ಮ ಜಿಲ್ಲೆಯ ಜನಗಳು ಅರ್ಥ ಮಾಡ್ಕೋಬೇಕು. ಅದು ನೀರಾವರಿ ಇರ್ಬೋದು, ಅದು ಆರೋಗ್ಯ ಕ್ಷೇತ್ರ ಇರ್ಬೋದು, ಅದು ಯಾವುದೇ ಕ್ಷೇತ್ರ ಇರ್ಬೋದು, ಇದನ್ನ ಪರಿಪೂರ್ಣವಾಗಿ ಜಾರಿಗೆ ತರ್ತಕ್ಕಂಥ ಇಚ್ಛಾಶಕ್ತಿ ಇರ್ತಕ್ಕಂಥದ್ದು ಅದು ಕಾಂಗ್ರೆಸ್ ಪಕ್ಷಕ್ಕೆ, ಅದು ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವಕ್ಕೆ ದಯಮಾಡಿ ಮುಂದಿನ ದಿವಸಗಳಲ್ಲಿ ನೀವು ನಮ್ಮ ಜನ ಬೇರೆದಕ್ಕೆ ಆಲೋಚನೆಯನ್ನ ಕಿವಿಯನ್ನ ಕೊಡುವೆ ನಮ್ಗೆಲ್ಲರೂ ಕೂಡ ಮತ್ತೊಮ್ಮೆ ನೀವು ಆಶೀರ್ವಾದವನ್ನ ಮಾಡಿ ಕೈ ಬಲಪಡಿಸಿ ಈ ಜಿಲ್ಲೆಯನ್ನ ರಾಜ್ಯದ ಅಭಿವೃದ್ಧಿಯಲ್ಲಿ ಪ್ರಥಮ ಜಿಲ್ಲೆಯಾಗಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕೆಲಸ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸುಮಾರು 300 ಎಕರೆ ಜಮೀನನ್ನ ಬಡವರಿಗೆ ನೆಲೆ ಮತ್ತು ಸೂರನ್ನ ಕೊಡ್ಬೇಕಂತ ಹೇಳಿ ಇವತ್ತು ಸರ್ಕಾರಿ ಜಮೀನನ್ನ ಎಲ್ಲರೂ ಕೂಡ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಗುರುತಿಸಿದ್ದೀವಿ. ಸುಮಾರು 13,800 ಅರ್ಜಿಗಳು ಇವತ್ತು ಒಂದು ನೆಲೆಗೆ ಒಂದು ಸೂರ್ಯವರೆಲ್ಲೂ ಕೂಡ ಅರ್ಜಿಯನ್ನು ಹಾಕಿದ್ದಾರೆ. ಕೆಲವರೆಲ್ಲ ಇವತ್ತು ಗುಡ್ಡೆ ಮೇಲೆ ಇದ್ದಾರೆ. ಆ ಗುಹೆ ಮೇಲೆ ಕೂಡ ಒಂದು ಗರಿ ಒಂದು ಹರಕಲಿ ಸೀರೆಯನ್ನ ಕಟ್ಟಿ ಬದುಕುವಂಥದ್ದು ತಾವೆಲ್ಲರೂ ಕೂಡ ಗಮನಿಸಿದ್ರಿ. ಆದ್ರೆ ಕ್ಷೇತ್ರ ಮಾತ್ರ ಪ್ರಧಾನಮಂತ್ರಿ ಕ್ಷೇತ್ರ, ಇಲ್ಲಿ ಮುಖ್ಯಮಂತ್ರಿಗಳ ಕ್ಷೇತ್ರ, ಎಲ್ಲ ರೀತಿಯಾದಂತ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಆದ್ರೆ ನಮ್ಮ ಜನ, ನಮ್ಮ ಕ್ಷೇತ್ರ ಎಷ್ಟು ಹಿಂದುಳಿದಿದೆ ಅಂತ ಹೇಳಿದ್ರೆ ಅನೇಕ ರೀತಿಯಲ್ಲಿ ಇವತ್ತು ನಾವು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ನಾಯಕರ ನಾಯಕತ್ವದಲ್ಲಿ ಇವತ್ತು ನಾವು ಅನೇಕ ರೀತಿಯಲ್ಲಿ ಚಿಂತನೆ ಮಾಡಿ ಹೈಟೆಕ್ ಶಾಲೆಗಳನ್ನ ಕೊಡ್ತಾ ಇದ್ದೀವಿ. ರಸ್ತೆ ಚರಂಡಿ ಅಭಿವೃದ್ಧಿಯಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಕೆರೆಗಳು ತುಂಬಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನೆಲೆ ಒಬ್ಬರಿಗೆ ಸೂರು ಕೊಡ್ಬೇಕಂತ ಹೇಳಿ ಇವತ್ತು ಸರ್ಕಾರಿ ಜಾಗಗಳನ್ನ ಗುರುತಿಸಿ ಅದಕ್ಕೂ ಕೂಡ ಇವತ್ತು ಒಬ್ಬೊಬ್ಬರಿಗೆ ನೆಲೆ ಸೂರನ್ನ ಮಾಡ್ಬೇಕಂತ ಹೇಳಿ ಎಲ್ಲ ರೀತಿಯಾದಂತಹ ಆಲೋಚನೆಗಳನ್ನ ಇವತ್ತು ಮಾಡ್ತಾ ಇದ್ದೀವಿ. ಪ್ರಾಧಿಕಾರದ ಅಧ್ಯಕ್ಷರು ನಮ್ಮ ಚೇತನ್ ಕುಮಾರ್ ಅವರು ಬಹಳ ಶ್ರಮ ಇದೆ. ಬಹಳ ಶ್ರಮ, ಹಗಲು ಬೆಳಗ್ಗೆ ಡಿ.ಕೆ. ಶಿವಕುಮಾರ್ ಸಾಹೇಬ, ಸುರೇಶ್ ಅವರ ಒಂದು ಮಾರ್ಗದರ್ಶನ ಎಲ್ಲ ಅಧಿಕಾರಿಗಳಿಗೆ ಭೇಟಿಯನ್ನ ಮಾಡಿ ಇವತ್ತು ಈ ಒಂದು ಹಂತಕ್ಕೆ ತಂದಂತ ಅವ್ರಿಗೂ ಕೂಡ ನಿಮ್ಮ ಪರವಾಗಿ ಅವ್ರಿಗೆ ಅಭಿನಂದನೆಗಳು ಕೂಡ ಚೇತನ್ ಕುಮಾರ್ ಅವರು ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಅಂತ ಹೇಳಿ ನಾನು